ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ನಿಮ್ಮ ಫೇವ್ರೆಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಅಂದರೆ ಅಮ್ಮನ ಮನೆಯಲ್ಲಿ ವೀಡಿಯೋನ ಮಾಡ್ತಿದ್ದೀನಿ, ಅಂದರೆ ಹಳ್ಳಿಯಲ್ಲಿ ವ್ಲಾಗ್ನ ಮಾಡ್ತಿದ್ದೀನಿ. ಸೊ ನನಗೆಷ್ಟು ಖುಷಿ ಇದೆಯೋ ಅಷ್ಟೇ ಖುಷಿ ನಿಮ್ಗಳಿಗೂ ಇರುತ್ತೆ, ಯಾಕೆಂದರೆ ತುಂಬ ಇಷ್ಟಪಡೋದು ಇದೇ ವ್ಲಾಗ್ಗಳಲ್ವಾ. ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ, ಏನೆಲ್ಲ ಕೆಲಸ ಮಾಡ್ತೀವಿ ಅಂತ ನೋಡ್ತಾ ಹೋಗೋಣ. ಊರಲ್ಲಿದ್ದರೆ ಬೆಳಗ್ಗೆ 6 ಗಂಟೆಗೆ ನಮ್ಮ ದಿನ ಶುರು ಆಗುತ್ತೆ. ಅಪ್ಪ ಕೂಡ ಬೆಳಗ್ಗೆನೇ ಬೇಗ ಎದ್ದು ಹಸು ಎಲ್ಲ ಈಚೆ ಕಟ್ಟಿ ಸಗಣಿ ಎಲ್ಲನೂ ತೊಗೊಂಡೋಗಿ ಹೊಲಕ್ಕೆ ಹಾಕೋಣ ಅಂತ ಹೋಗ್ತಾ ಇದ್ದಾರೆ. 6 ಗಂಟೆ ಆಗಿದೆ ಟೈಮು, ಆದರೂ ಕೂಡ ಚಳಿ ಕಡಿಮೆ ಆಗಿಲ್ಲ. ಹಾಗೆಯೇ ಇಬ್ನಿ ಅಂತೂ ತುಂಬಾ ಬೀಳ್ತಾ ಇತ್ತು. ಇನ್ನು ಅಮ್ಮ ಹಸುಲಿ ಹಾಲೆಲ್ಲನೂ ಕರೆದು ಡೈರಿಗೆ ಹಾಕಿ ಬರುತ್ತೆ. ಆಮೇಲೆ ಬಂದು ಒಂದು ಕಪ್ ಕಾಫಿನ ಮಾಡಿ ಕುಡಿದ ಮೇಲೇ ನಮ್ಮ ಅಮ್ಮನ ಕೆಲಸ ಶುರು. ಒಂದಿನ ಡೋರ್ ತೆಗೆದು ಈಚೆ ಹೋಗಿದ್ರಿಂದ ಕೋಳಿ ಮರಿ ಎಲ್ಲ ಮನೆ ಒಳಗಡೆ ಬಂದಿದ್ದು. ಹಾಗಾಗಿ ಈ ಥರ ನಮ್ಮ ಅಪ್ಪ ಎತ್ತಿ ಈಚೆ ಬಿಡ್ತಾಯಿದ್ರು. ಇನ್ನು ಇವು ನೋಡಿ ಕಸ ಗುಡಿಸ್ತಿದ್ದಾನೆ. ನಾನು ಯಾವಾಗ ಪೊರ್ಕೆ ತೊಗೊಂಡ್ರು ನಾನು ಗುಡಿಸ್ತೀನಿ ಅಂತೇಳಿ ಹಠ ಮಾಡಿ ಪೊರ್ಕೆನ ಕಿತ್ಕೊಂಡು ಅವನೇ ಕಸ ಗುಡಿಸ್ತಾನೆ. ಒಟ್ಟಲ್ಲಿ ಚೆನ್ನಾಗಿ ಕಸ ಗುಡಿಸ್ತಾನೆ. ಅದಕ್ಕೆ ಗುಡ್ಸಪ್ಪ ಆಯಿತು ನೀನೇ ಅಂತ ಹೇಳ್ಕೊಟ್ಟಿದ್ದೆ. ಅವನು ಕೂಡ ಚೆನ್ನಾಗಿ ಕಸ ಗುಡಿಸ್ತಾ. ಇನ್ನು ಹಸು ಎಲ್ಲನೂ ಮೇಯೋದಕ್ಕೆ ಹೊಲ ಕಟ್ಟೋಣ ಅಂತ ಬಂದಿದ್ದ. ನಮ್ಮ ಅಪ್ಪ ಏನೋ ಕೆಲಸ ಇತ್ತು ಅಂತ ಬೆಳಗ್ಗೆನೇ ಒಂಚೂರು ಹೊಲದ ಹತ್ರ ಹೋಗಿದ್ರು. ಹಾಗಾಗಿ ಹಸು ಎಲ್ಲ ಮನೆ ಹತ್ರನೇ ಉಳ್ಕೊಳ್ಳುತ್ತೆ, ಅವು ಮೇಯೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಅಮ್ಮನೇ ಇಬ್ಬರು ಕೂಡ ಹಸುನ ಇಟ್ಕೊಂಡು ಬಂದ್ವಿ. ಅಲ್ಲೇ ಅಡಿಕೆ ತೋಟಕ್ಕೆ ಹಸುಗಳನ್ನ ಕಟ್ಟಿ ಒಂದೊಂದು ಅಡಿಕೆ ಮರಗಳು ಅಡಿಕೆ ಕಾಯಿನ ಬಿಟ್ಟಿದ್ದು. ಇವಾಗ ಹೊಸ್ದಾಗಿ ಬಿಡ್ತಾ ಇರೋದು ಮೊದಲನೇ ಕುಯ್ಲು ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಚೆನ್ನಾಗಿ ಬಿಡೋದಿಲ್ಲ, ಒಂದೊಂದು ಚೆನ್ನಾಗಿ ಬಿಡುತ್ತೆ, ಒಂದೊಂದು ಮರ ಚೆನ್ನಾಗಿ ಬಿಡೋದಿಲ್ಲ. ಅದಕ್ಕೋಸ್ಕರ ಯಾವ ಮರ ಚೆನ್ನಾಗಿ ಬಿಟ್ಟಿರುತ್ತೆ ಮತ್ತು ಒಂದೊಂದು ಎರಡೆರಡು ಈ ಥರ ಬಂದಿರುತ್ತೆ ಅಡಿಕೆ ಕಾಯಿ, ಅದನ್ನೆಲ್ಲ ಅಡಿಕೆ ಕಾಯಿಗಳನ್ನ ಬಿಡಿಸ್ತಾ ಇದ್ದೀವಿ. ಇನ್ನು ಇವನು ನೋಡ್ತಾ ಇರ್ಬೋದು, ಅವ್ನು ನಾವು ಬಿಡಿಸ್ತಾ ಇದ್ರೆ ಆ ಡಬ್ಬ ಅವನೇ ಇಟ್ಕೋಬೇಕಂತೆ. ಆ ಡಬ್ಬದಷ್ಟು ಉದ್ದ ಇಲ್ಲ, ನಾನೇ ಇಟ್ಕೋಬೇಕಿದ್ದನ್ನ ನಾನೇ ಇಟ್ಕೋಬೇಕು ಅಂತೇಳಿ ಹಠ ಮಾಡ್ತಾನೆ. ಒಂದು ಕಾಯಿ ಕೂಡ ಕೆಳಗೆ ಬಿದ್ದರು ಅವನು ಹುಡಿಕೊಂಡಾರು ಅದನ್ನು ಡಬ್ಬಕ್ಕೆ ಹಾಕತ್ತಿದ್ದ. ಇನ್ನು ನಾವು ಹಂಗೆ ಸಿಗಿತಿದ್ದು, ಅದಕ್ಕೆ ಆ ಥರ ಸಿಗಿಬಾರ್ದು ಅಂತೇಳಿ ನಮ್ಮಪ್ಪ ಕುಡ್ಲು ತಗೊಬಂದು ಈ ಥರ ಕುಯ್ ಕೊಡ್ತೀನಿ ಅಂತೇಳಿ ಕುಯ್ ಕೊಡ್ತಾ ಇತ್ತು. ಶತ್ತೆ ಒಳಗೆ ನಡೆಯಲ್ಲ ಇವನು. ನನ್ನ ಎತ್ಕೊ ಅಂದ, ನಾನು ಎತ್ಕೊಳ್ಳಲ್ಲ ಹೋಗು ಅಂದೆ. ಇನ್ನು ನಮ್ಮ ಅಮ್ಮನೂ ಎತ್ಕೊಳ್ಳಲ್ಲ ಹೋಗು ನಾನು ಅಂತ ಅಂತು. ಇನ್ನು ಅದೇ ಆಟ ಮಾಡ್ತಾನೆ ಅಂದ್ಬಿಟ್ಟು ನಮ್ಮ ಅಪ್ಪನೇ ಎತ್ಕೊಂಡು ಓಡಾಡ್ತೈತೆ. ನಮ್ಮಪ್ಪ ಯಾವಾಗಲೂ ಅಷ್ಟೇ ನಾವು ಚಿಕ್ಕವರಿದ್ದಾಗ್ಲೂ ಹಿಂಗೆ ಕೇರ್ ಮಾಡೋದು, ಮೊಮ್ಮಕ್ಕಳನ್ನು ಕೂಡ ಹಂಗೆ ಕೇರ್ ಮಾಡುತ್ತೆ. ನಮ್ಮ ಅಪ್ಪಂಗೆ ಮಕ್ಕಳು ಅಳೋದನ್ನು ನೋಡೋಕ್ಕಾಗಲ್ಲ. ಹಾಗೆ ಏನಾದರೂ ನಾವು ಹೊಡಿತಾ ಇದ್ರು ಕೂಡ ಆ ಮಗುನ 5 ನಿಮಿಷ ಬಿಡಲ್ಲ. ಅವ್ನು ಎತ್ಕೊಂಡು ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಂಬಂದ್ಬಿಡುತ್ತೆ. ಬೈಯೋದು ಕಂಡ್ರೂ ನಮ್ಮ ಅಪ್ಪಂಗಾಗಲ್ಲ. ಸುಮ್ಮನಿರಿ ಅವ್ನು ಕಲಿತಾನೆ ಅಂತೆಲ್ಲ ಹೇಳ್ತಾ ಇರುತ್ತೆ. ಅಡಿಕೆ ಕಾಯಿ ಎಲ್ಲ ಕುಯ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಯಾವುದೇ ಥರ ಹುಲ್ಲೇನು ಬೆಳೆದಿಲ್ಲ, ಅದಕ್ಕೆ ನೆಡ್ಕೊಂಡು ಹೋಯ್ತಾವನು, ಇಲ್ಲ ಎತ್ಕೊ ಅಂತ ಹೇಳೋನು. ಅಲ್ಲೊಂದು ಸ್ವಲ್ಪ ಮಣ್ಣಾಯಿತು, ಅದನ್ನ ನೋಡ್ಬಿಟ್ಟು ಫಸ್ಟ್ ನಾನು ಚಪ್ಪಲಿ ತೊಳಿಬೇಕು, ನಾನು ಕಾಲು ತೊಳಿಬೇಕು ಅಂತ ಹೇಳ್ಬಿಟ್ಟು ಅರ್ಧ ತೊಟ್ಟಿ ನೀರೆಲ್ಲ 2 ಚಪ್ಪಲಿ ತೊಳೆಯೋಕ್ಕೆ ಅರ್ಧ ತೊಟ್ಟಿ ನೀರೆಲ್ಲನೂ ಚೆಲ್ಕೊಂಡು ಕೂತಿದ್ದ. ಇಷ್ಟು ಅಡಿಕೆ ಕಾಯಿ ಸಿಕ್ಕಿದ್ದಾವೆ. ಇದನ್ನು ಅಡಿಕೆ ಕಾಯಿನ ಕೂದ್ಬಿಟ್ಟು ಒಣಗಿಸ್ಬೇಕು, ಆಮೇಲಿಂದ ಕುಯ್ಯೋಣ ಅಂತ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಮನೆಯವರು ವಾತನ ಕಿತಾಪತಿ ಮಾಡ್ತಿದ್ರು. ಅದು ನೋಡಿ ಅವನಿಗೆ ಏನೋ ಒಂಥರ ನಗು. ನಮ್ಮ ಯಜಮಾನ್ರು ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ರು. ಹಂಗಾಗಿ ಬನ್ನಿ ಎಳ್ನೀರನ್ನಾರು ಕುಟ್ಕೊಂಡು ಹೋಗೋರಂತೆ ಅಂತ ಹೇಳಿ ತೋಟದ ಹತ್ರ ಹೋಗಿ ಎಳ್ನೀರು ಕುಟ್ಕೊಂಡು ಬಂದ್ವಿ. ಇವಾಗ ಸಸಿ ಮರಗಳು ಈಗೆಲ್ಲ ಚೆನ್ನಾಗಿ ಫಸಲು ಬಿಡ್ತಾ ಇದ್ದಾವೆ. ಹಾಗಾಗಿ ಏನು ರೋಟಿ ಬೇಡವಾಗಿತ್ತು, ಕೈಗೆ ಎಟ್ಕೋ ಥರನೇ ಇದ್ದು. ಹಾಗಾಗಿ ಒಂದೊಂದು ಎಳ್ನೀರು ಕುಡಿದು ಬಂದ್ವಿ. ನಮ್ಮ ಯಜಮಾನ್ರು ಕೂಡ ಊರಿಗೆ ಹೊರಟರು. ಅವ್ರನ್ನ ಕಳಿಸಿ ನಾವು ಹೊಲದ ಹತ್ರ ಕೆಲಸ ಏನಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಇವತ್ತು ಜೋಳ ಹಾಕಬೇಕು 1 ಎಕರೆಗೆ. ಹಾಗಾಗಿ ನಾನು ಮತ್ತು ಅಮ್ಮ ಮತ್ತು ನಮ್ಮ ಜೊತೆಗೆ ಒಬ್ಬರನ್ನ ಕೆಲಸಕ್ಕೆ ಅಂತ ಹೇಳಿ ಅಮ್ಮ ಕರೆದಿತ್ತು. ಅವರು ಕೂಡ ಬಂದಿದ್ದರು. ನಾವು 3 ಜನ ಹೋಗ್ತಾ ಇದ್ದೀವಿ. ಅಲ್ಲಿ ಪಾಪ ನಮ್ಮಪ್ಪ ಟ್ಯಾಕ್ಟ್ರಿಗೆ ಹೊಡೆಯೋಕ್ಕೆ ಬಂದಿತ್ತು, ರೋಟ್ರ್ ಆಗ್ತಾ ಇತ್ತು. ಅಲ್ಲಿ ಬಾವಿ ಇರೋದ್ರಿಂದ ಕೇಬಲ್ ಕನೆಕ್ಷನ್ ಇತ್ತು, ಅದಕ್ಕೆ ಅದನ್ನು ತೆಗೆಯೋಣ ಕೇಬಲ್ ಕನೆಕ್ಷನ್ನ. ಟ್ಯಾಕ್ಟ್ರು ಮಿಸ್ ಆಗಿ ಆಮೇಲೆ ಅದ್ರ ಮೇಲೆ ಪಾಸ್ ಆಗಿಬಿಡುತ್ತೆ ಅಂತೇಳಿ ಅಷ್ಟು ಫಾಸ್ಟಾಗಿ ಓಡೋಯ್ತಿದ್ರು. ನಾವು ಹೊಲ್ದ ಹತ್ರ ಹೋಗೋತ್ತಿಗೆ ಸ್ವಲ್ಪ ಲೈನ್ನ ಹೊಡೆದಿದ್ರು. ಬೇರೆ ಅಂಕಲ್ಗೆ ಹೇಳಿದ್ದು ಈ ಸರಿ. ನಮ್ಮ ಅಪ್ಪನೇ ಆರಂಭ ಎಲ್ಲ ಮಾಡ್ತಿದ್ದು, ಅಂದರೆ ಲೈನ್ ಎಲ್ಲ ಹೊಡೆಯೋದು. ಆದರೆ 1 ಎಕರೆಗೆ ಹಾಕಬೇಕಿತ್ತು. ನಮ್ಮ ಹಸುವಿನೇನು ಕರು ಹಾಕೋಕ್ಕೆ ಒಂದು 10 ರಿಂದ 15 ದಿನ ಇತ್ತು. ಹಾಗಾಗಿ ತುಂಬ ಸುಸ್ತಾಗುತ್ತೆ ಹಸುಗೆ ಅಂತೇಳಿ ಒಂದು 6ಗೆ ಬೇರೆಯವ್ರಿಗೆ ಹೇಳಿತ್ತು. ಅವ್ರು ಲೈನ್ ಹೊಡೆದಿದ್ರು. ಇನ್ನು ನಾವು 3 ಜನ ಇದ್ವಲ್ಲ, ಫಾಸ್ಟಾಗಿ ಹಾಕೊಂಡು ಹೋಗ್ತಾ ಇದ್ದೀವಿ ಜೋಳನ. ಬಿಸಿಲು ಬರೋ ಹೊತ್ತಿಗೆ ಅದು ಅರ್ಧ ಕೆಲಸ ಮುಗಿಸಿರ್ಬೇಕು, ಇಲ್ಲಾಂದರೆ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಇವ್ನು ನೋಡಿ ಏನು ಮಾಡ್ತಾನೆ, ಅವ್ನು ನಮ್ಮ ಕೈಲೇ ಹಾಕೋಕ್ಕಾಗಲ್ಲ ಅಂದರೂ ಕೇಳ್ತಿಲ್ಲ. ನನಗೂ ಸೂರಿ ನಾನು ಹಾಕ್ಕೊಡ್ತೀನಿ ಅಂತ.
ನಮ್ಮಪ್ಪ ಅಲ್ಲಿ ಟ್ಯಾಕ್ಟ್ರಕ್ಕೆ ಹೊಡಿತಿತ್ತಲ್ವ ಅಲ್ಲೆಲ್ಲ ರೆಡಿ ಮಾಡಿಕೊಟ್ಟು ಎಡಮಟ್ಟೆ ಎಲ್ಲ ತೆಗೆದು ಹಾಕ್ಕೊಟ್ಟು ಬಂದು ನಾವು ಜೋಳ ಹಾಕಿದ್ದು ಅಲ್ವಾ, ಹಿಂದೆಯಿಂದ ಗೊಬ್ಬರ ಹಾಕೋ ಬರ್ತಾ ಐತೆ. 1 ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ ನಮ್ಮಪ್ಪ. ತಿಂಡಿ ಟೈಮ್ ಆಗಿತ್ತು, ಅದಕ್ಕೆ ಅಮ್ಮ ಮನೆಗೆ ಹೋಗಿ ದೋಸೆ ಮಾಡ್ಕೊಬಂದಿದ್ರು. ದೋಸೆ, ಕಾಯಿ ಚಟ್ನಿ, ಹಾಗೆಯೇ ಬೆಂಡೆಕಾಯಿ ಸ್ವಲ್ಪ ಇತ್ತು ಅಂತೇಳಿ ಬೆಂಡೆಕಾಯಿ ಪಲ್ಯನೂ ಮಾಡಿತ್ತು. ಆಮೇಲೆ ಸಾಲ್ಟೇಜ್ ಆಗುತ್ತೆ ಅಂತ ಹೇಳಿ ಟೊಮೊಟೊ ಗೊಜ್ಜು ಅದನ್ನು ಮಾಡ್ಕೊಬಂದಿತ್ತು. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದೀವಿ. ಇದೊಂಥರ ಚೆನ್ನಾಗಿರುತ್ತೆ, ಹೊಲ್ದ ಹತ್ರ ಕೂತು ಊಟ ಮಾಡೋದೇ ಒಂಥರ ನೆಮ್ಮದಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಜೋಳ ಹಾಕೋಕ್ಕೆ ಶುರು ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಇತ್ತು, ಅರ್ಧದಷ್ಟು ಹಾಕಿದ್ವಿ, ಇನ್ನೊಂದು ಅರ್ಧದಷ್ಟಿತ್ತು. ಅಲ್ಲಿ ಅಂಕಲ್ ಕೇಳ್ತಾ ಇದ್ರು ಏನು ಈ ಥರ ವೀಡಿಯೋ ಮಾಡ್ತಾ ಇದೆಯಲ್ಲ ಅಂತ. ನಾನು ಹೇಳಿದೆ ಈ ಥರ ಒಂದು ಯೂಟ್ಯೂಬ್ಗೇನೋ ಹಾಕಬೇಕು ಅಂತ. ಅದಕ್ಕೆ ಅಂಕಲ್ ಹೇಳಿದರು ನಮ್ಮನ್ನೆಲ್ಲ ಯಾರು ನೋಡ್ತಾರೆ ಅಂತ. ಆದರೆ ನಮ್ಮಮ್ಮ ಎಷ್ಟು ಒಂದು ಪಾಸಿಟಿವ್ ಆಗಿ ನಮಗೇನಾಗೈತಣ್ಣ, ನಮ್ಮನ್ನೇ ಜನ ಜಾಸ್ತಿ ನೋಡೋದು, ಹಳ್ಳಿ ಜೀವನನೇ ಜಾಸ್ತಿ ಇಷ್ಟಪಡ್ತಾರೆ ಅಂತ ಒಂದು ಮಾತು ಬಂತು. ಅಮ್ಮನಿಗೆ ಹೇಳ್ತಿರ್ತೀನಲ್ವ ನಾನು, ಅಮ್ಮ ಇಷ್ಟೊಂದು ವ್ಯೂಸ್ ಹೋಗೈತೆ ಕಣಮ್ಮ ನಮ್ಮನೇದು, ಅಥವಾ ಈ ಥರ ಜಮೀನಿಂದೆಲ್ಲ ಕೆಲಸ ಮಾಡಿದ್ವಲ್ಲ ಅದು ಅಂತ. ಅದಕ್ಕೆ ನಮ್ಮಮ್ಮಗೆ ಚೆನ್ನಾಗಿ ನೋಡ್ತಿದ್ದಾರೆ, ಇಷ್ಟಪಡ್ತಾರೆ ಜನ ಅಂತ ಹೇಳ್ತಿದ್ರು. ನಾನು ಏನು ವೀಡಿಯೋನ ಮಾಡಿದ್ದೀನಿ ಅದರಲ್ಲಿ 3/4 ಭಾಗ ವೀಡಿಯೋನ ನನಗೆ ಮಾಡಿಕೊಟ್ಟಿರೋದು ಬಂದು ನಮ್ಮ ಪಾಪುನೇ. ಅವನು ಕೆಲವೊಂದು ಕಡೆ ವೀಡಿಯೋ ಮಾಡಿ ಸಾಕಾಗಿ, ನೋಡಿ ನಿನ್ನ ವೀಡಿಯೋ ನೀನೇ ಮಾಡ್ಕೊ ಅಂತ ನನಗೆ ಫೋನ್ ಕೊಟ್ಬಿಟ್ಟು ಅಜ್ಜಿ ಜೊತೆ ಸೇರಿಕೊಂಡು ಗೊಬ್ಬರ ಹಾಕ್ತೀನಿ ಅಂತ ಹೋಗಿದ್ದಾನೆ. ಟೈಮ್ ಆಗುತ್ತೆ ಅಂತ ಹೇಳಿ ಇವರು ಲೈನ್ ಹೊಡೆದಂಗೆ ನಾವು ಜೋಳ ಹಾಕೊಟ್ಟಂಗೆ ನಮ್ಮಪ್ಪ ಸ್ವಲ್ಪ ದೂರ ಗೊಬ್ಬರನ ಹಾಕ್ಕೊಂಡು ಒತ್ತನೇಗ್ಲು ಹೊಡಿತೈತೆ. ಟೈಮ್ ಆಗುತ್ತೆ, ಆಮೇಲೆ ಒಂದೇ ಯಾರಿಗೆ ಅವ್ರದ್ದು ಯಾಕೋ ಸುಸ್ತಾಯ್ತಿತ್ತು ಅಂತೇಳಿ ನಮ್ಮಪ್ಪ ಕೂಡ ಒಂದು ಕಡೆಯಿಂದ ಒತ್ತನೇಗ್ಲು ಹೊಡ್ಕೊ ಬರ್ತಾಯಿದ್ರು. ಇನ್ನೂ 15 ದಿನ ಇದೆ ಅಲ್ವಾ ಕರು ಹಾಕೋದಕ್ಕೆ ಅಂತೇಳಿ ಒತ್ತನೇಗ್ಲು ಹೊಡೆದ್ರೆ ಏನಾಗಲ್ಲ ಅಂತೇಳಿ ನಮ್ಮಪ್ಪನೂ ಒಂದು ಕಡೆಯಿಂದ ಒತ್ತನೇಗ್ಲು ಹೊಡ್ಕೊ ಬರ್ತೈತೆ. ಬಿಡು ನಾನು ಹಾಕ್ತೀನಿ, ನೀನು ಹಾಕ್ಬೇಡ. ಬೇಡ ಕಣೋ, ಅಪ್ಪರ್ ಹಾಕ್ತೀನಿ ನೀನು, ಅದ ಗೊಬ್ಬರ ಅಲ್ಲ ಅದು. ಏನೇ ಕೆಲಸ ಮಾಡ್ತಿದ್ರು ಕೂಡ ಅವನು ಅಷ್ಟೇ ನಾನು ಮಾಡ್ತೀನಿ ಅಂತ ಬರ್ತಾನೆ. ಅದೊಂದು ಖುಷಿ ಆಗುತ್ತೆ. ಹೌದು, ಈಗಲಿಂದನೇ ಆ ಥರ ಕಲಿತಾಗ ಒಂಚೂರು ಮುಂದೆ ದೊಡ್ಡವರಾದಾಗ ಕಷ್ಟದ ಬೆಲೆ ಗೊತ್ತಾಗುತ್ತೆ ಅಂತ ನಾವು ಕೂಡ ಏನು ಮಾಡ್ತಾನೋ ಮಾಡಲಿ ಅಂತ ಅಂತೀವಿ. ಸೊ 11:30 ಆಯಿತು, ಎಲ್ಲ ಕೆಲಸ ಮುಗಿತು. 1 ಎಕರೆಗೆ ಜೋಳ ಹಾಕಿ ಕಂಪ್ಲೀಟ್ ಆಯಿತು. ಅವನಿಗೆ ಬೆಳಗ್ಗೆ ಹೊಲ್ದ ಹತ್ರ ಹೋಗುವಾಗಲೇ ಹೇಳಿದ್ದೆ, ನನಗೆ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ರೆ ನಿನಗೆ ಚಿಟ್ಟೆ ಇಟ್ಕೊಡ್ತೀನಿ ಅಂತ. ಅವ್ನಿಗೆ ಚಿಟ್ಟೆ ಇಟ್ಕೊಂಡು ಆಟ ಆಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಚಿಟ್ಟೆ ಇಟ್ಕೊಡ್ತೀನಿ, ಸರಿಯಾಗಿ ವೀಡಿಯೋ ಮಾಡಿಕೊಟ್ರೆ ಅಂದೆ. ಇವಾಗ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ದ ಅಲ್ವಾ, ಅದಕ್ಕೆ ಬಂದು ಚಿಟ್ಟೆ ಇಟ್ಕೊಡು ಅಂತ ತಲೆ ತಿಂತಾ ಕೂತಿದ್ದ. ಕೊನೆಗೂ ಒಂದೂ ಚಿಟ್ಟೆ ಇಟ್ಕೊಡ್ಲಿಲ್ಲ. ಅದು ಕಾಂಗ್ರೆಸ್ ಗಿಡದಲ್ಲಾಗಿದ್ರೆ ಸಿಗ್ತಿತ್ತು, ಆ ಕಾಂಗ್ರೆಸ್ ಗಿಡ ಎಲ್ಲೂ ಸಿಗಲಿಲ್ಲ ಅಂತ ಹೇಳಿ ಯಾವುದೋ ಒಂದು ಕಡ್ಡಿ ತಗೊಂಡು ಹೊಡೆಯೋಕೆ ಒಂದು ಸಿಗಲಿಲ್ಲ. ಆದರೆ ಮಾತ್ರ ನಾನು ಹಿಡಿಯೋದು ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದೆ. ಅವ್ನಿಗೆ ಖುಷಿ ಏನೋ ಒಂಥರ, ಒಂದು ಹಿಡಿಲಿಲ್ಲ ಅವತ್ತೇ. ಚಿಟ್ಟೆ ಒಂದು ಸಿಗಲಿಲ್ಲ, ಆದರೆ ಓಡಾಡಿ ಸುಸ್ತಾಯಿತು. ಟೈಮ್ 1 ಗಂಟೆ ಆಗಿತ್ತಲ್ವ, ಮಧ್ಯಾಹ್ನ ಊಟ ಮಾಡೋಣ ಅಂತ ಬಂದು ಊಟಕ್ಕೆ ಇವತ್ತು ಸೊಪ್ಪಿನ ಸಾಂಬಾರು, ಮೊಟ್ಟೆ ಮತ್ತು ಬೆಳಗ್ಗೆ ಟೊಮೊಟೊ ಗೊಜ್ಜು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳಿ ಅದನ್ನು ಕೊಟ್ಟಿತ್ತು. ಅದನ್ನು ತಿಂದು ಮತ್ತೆ ನಮ್ಮಮ್ಮ ಏನೋ ಒಂದು ಕೆಲಸ ಹುಡುಕಿಟ್ಟಿತ್ತು. ಸ್ವಲ್ಪ ಕಳೆ ಇದೆ, ಸ್ವಲ್ಪ ಇದ್ದಾಗಲೇ ತೆಗೆದುಬಿಡ್ಬೇಕು. ಒಂದು 4-5 ಲೈನಿಗೆ ನೀರು ಹಾಯಿಸಿತ್ತು. ಆ 4-5 ಲೈನ್ನ ಕಿತ್ಬಿಟ್ಟು ಬರೋಣ, ನೀರು ಹಾಯಿಸಿರೋ ಲೈನ ಬಾ ಅಂತೇಳಿ ಕರಿತು. ನಾವು ಹೋದೋ ಕಳೆ ಕೀಳ್ತಾ ಇದ್ದೀವಿ. ಈ ಸರಿ ಏನು ಚೆನ್ನಾಗಿ ಬಂದಿರಲಿಲ್ಲ ಹೂವಿನ ಗಿಡ, ಜಾಸ್ತಿ ಮಳೆಯಾಗಿ ಎಲ್ಲ ಸತ್ತೋದು. ಇರೋ ಗಿಡಗಳನ್ನೇ ಒಂಚೂರು ಮೇಂಟೈನ್ ಮಾಡ್ಕೊಳ್ಳೋಣ, ರೈಟ್ ಆಗುತ್ತೆ ಅಂತ ಹೇಳಿ ಕಳೆ ಕೀಳ್ತಿದ್ದೀವಿ. ಅವನು ಒಂದು ತಾಳ್ಮೆಯಿಂದ ಒಂದಿಷ್ಟು ವೀಡಿಯೋ ಮಾಡ್ದ. ಕೊನೆಗೂ ಅವ್ನಿಗೆ ಆಗಲಿಲ್ಲ. ತಗೋ ನಿನ್ನ ವೀಡಿಯೋ ನೀನು ಮಾಡ್ಕೊ ಅಂತೇಳಿ ಫೋನ್ ಒಂದು ಕಡೆಗೆ ಇಟ್ಬಿಟ್ಟು ಆಟ ಆಡೋಕೆ ಹೋದ. ಅಂದರೆ ನನ್ನನ್ನು ತೋರಿಸಿರೋ ಎಷ್ಟು ಕಡೆ ತೋರಿಸಿದ್ದೀನಿ ಅಷ್ಟು ವೀಡಿಯೋ ಅವನೇ ಮಾಡಿರೋದು. ಆದಷ್ಟು ಈಗ ನಮ್ಮ ಅಪ್ಪ ಇಬ್ಬರು ಕೆಲಸ ಮಾಡ್ತಿರ್ತಾರಲ್ವ, ಅವ್ರ ಹತ್ರ ಹೋಗಿ ವೀಡಿಯೋ ಮಾಡಿಕೊಡು ಅಂತ ಹೇಳೋಕ್ಕಾಗಲ್ಲ. ಅವ್ರದ್ದೇ ಒಂದು ಗಾಬರಿಲಿ ಕೆಲಸ ಮಾಡ್ತಿರ್ತಾರೆ, ಅಥವಾ ನಾವು ಏನಾದ್ರು ಕೆಲಸ ಮಾಡ್ತಿರ್ತೀವಿ ಅಂದಾಗ ಸಂದು ವೀಡಿಯೋ ಆನ್ ಮಾಡ್ಕೊಂಡು ನನಗೂ ಮಾಡೋಕ್ಕಾಗಲ್ಲ. ಎಲ್ಲಾದರೂ ಅಂತ ಇಟ್ಟು ಮಾಡೋಣ ಅಂದರೆ ಟ್ರೈಪಾಡ್ ಎಲ್ಲನೂ ಹೊಲ್ದ ಹತ್ರ ಇಡೋಕ್ಕೂ ಆಗಲ್ಲ. ಅದರಲ್ಲೂ ಕ್ಯಾಮ್ರಾ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅಂತ ಸಂದು ಹೋಗಿ ಚೆಕ್ ಮಾಡೋಕ್ಕಾಯ್ತಿರ್ಲಿಲ್ಲ. ಹೆಂಗೋ ಸದ್ಯ ಇವನ ಹತ್ರ ಪೂಸಿ ಮಾಡಿದ್ದೀನಿ. ಅದು ಎಷ್ಟು ಗೋಳಿಕೊಂಡವನು ಗೊತ್ತಾ, ವೀಡಿಯೋ ಮಾಡಿಕೊಟ್ರೆ ಚಾಕ್ಲೇಟ್ ಕೊಡ್ತೀನಿ ಅಥವಾ ಅಲ್ಲಿ ಕರ್ಕೊ ಹೋಗ್ತೀನಿ, ಚಿಟ್ಟೆ ಇಟ್ಕೊಡ್ತೀನಿ, ಈ ಥರ ಎಲ್ಲ ಪೂಸಿ ಮಾಡಿಬಿಟ್ಟು ವೀಡಿಯೋ ಮಾಡಿಸ್ಕೊಂಡಿದ್ದೀನಿ. ಒಂದೊಂದು ವೀಡಿಯೋ ಮಾಡುವಾಗಲೂ ಕೂಡ ಬೈದಿದ್ದಾನೆ, ನಾನು ಆಟ ಆಡೋಕ್ಕೆ ಬಿಡಲ್ಲ ನೀನು, ಸಂದು ನನ್ನ ತಲೆ ತಿಂತೀಯ ವೀಡಿಯೋ ಮಾಡು ಅಂತ, ಇದೇ ಲಾಸ್ಟ್ ವೀಡಿಯೋ ಇನ್ನು ಮಾಡಲ್ಲ ಅಂತ ಎಲ್ಲ ಹಠ ಮಾಡಿ ಇದೊಂದು ಮಾಡವ ಅಂತೇಳಿ ಪೂಸಿ ಮಾಡಿ ಮಾಡಿಸ್ಕೊಂಡೆ ವೀಡಿಯೋನ ಕೆಲವೊಂದನ್ನ. ಆದರೂ ಅಷ್ಟು ಚಿಕ್ಕ ಏಜಿಗೆ ಅಷ್ಟು ವೀಡಿಯೋ ಮಾಡಿಕೊಟ್ಟಿದ್ದಾನಲ್ಲ, ಅದು ಖುಷಿನೇ. ಏನು ಮಾಡೋಕ್ಕಾಗಲ್ಲ, ಒಂದು ವೀಡಿಯೋ ಮಾಡಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟ ಬೀಳಲೇಬೇಕು. ಅಲ್ಲೊಂದು 4 ಲೈನ್ ಕಳೆ ಕಿತ್ತು ಬಂದ್ಬಿಟ್ಟು ಮನೆ ಹತ್ರ ಬರ್ತಾಯಿದ್ದು. ಇದು ಇಲ್ಲಿ ಒಂದು 30 kg ಸಂಬಾರ ಸೊಪ್ಪನ್ನ ಬೀಜನ ಹಾಕಿತ್ತು. ಹಾಕಿದ ದಿನವೇ ತುಂಬ ಮಳೆ ಬಂದಿದ್ದರಿಂದ ಅದು ಇನ್ನೂ ಚೆನ್ನಾಗಿ ಹುಟ್ಟಿರಲಿಲ್ಲ. ಅದಕ್ಕೆ ಉಳಿಸ್ಬಿಟ್ಟು ಏನಾದರೂ ಬೇರೆ ಪೈರು ಹಾಕೋಣ ಅಂತ ನೋಡ್ತೈತೆ. ಆದರೆ ಒಂದೊಂದು ಮೊಳಕೆಗಳು ಚೆನ್ನಾಗಿ ಕಾಣಿಸ್ತಾ ಇದ್ದೋ, ಅದಕ್ಕೆ ಬಂದಷ್ಟು ಬರಲಿ ಬಿಡಮ್ಮ, ಮತ್ತೆ ಉಳಿಸಿ ಬೇರೆದು ಹಾಕ್ಬೇಡ, ಹೆಂಗೋ ಬಂದಷ್ಟು ಬರಲಿ, ಅದಕ್ಕೆ ರೈಟ್ ಸಿಕ್ಕಿದ್ರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಪ್ಪ ಇಲ್ಲಿ ಕಾಲರ್ನ ರೆಡಿ ಮಾಡ್ಕೊತೈತೆ. ಅಂದರೆ ಸೊಪ್ಪು ಹಾಕಿದ್ದೀವಲ್ವ, ಅಲ್ಲಿಗೆ ಪೈಪ್ನ ಸೆಟ್ ಮಾಡಬೇಕಿತ್ತು. ಕಾಲರ್ಗಳೆಲ್ಲ ಖಾಲಿಯಾಗಿದ್ದು, ಹೆಂಗೂ ವೇಸ್ಟ್ ಪೈಪ್ಗಳಿದಾವಲ್ವ ಅದರಲ್ಲೇ ಕಾಲರ್ ಮಾಡ್ಕೊಳ್ಳೋಣ, ಅದಕ್ಕೆ ಬೇರೆ ಏನು ದುಡ್ಡು ಕೊಟ್ಟು ತಗೊಬರೋದು ಅಂತ ಹೇಳಿ ಈ ಥರ ಒಂದೊಂದೇ ಕಾಲರ್ ಮಾಡ್ಕೊತೈತೆ.
ನಮ್ಮಪ್ಪ ಈ ಥರ ಕೆಲಸ ಎಲ್ಲ ಚೆನ್ನಾಗಿ ಮಾಡುತ್ತೆ. ಅಂದರೆ ನಮ್ಮ ಅಪ್ಪಂಗೆ ಆರಂಭ ಚೆನ್ನಾಗಿರಬೇಕು, ಆತ್ರದಿಂದ ಮಾಡಲ್ಲ. ಆ ಟೈಮಿಗೆ ಏನು ಮಾಡಬೇಕು ಅದೇ ಮಾಡೋದು. ನಮ್ಮಮ್ಮ ಆ ಥರ ಅಲ್ಲ. ಒಂಚೂರು ಏನಾದರೂ ಇವಾಗ ಹೇಳಿಲ್ವ ಸೊಪ್ಪು ಒಂಚೂರು ಚೆನ್ನಾಗಿ ಕಾಣಲಿಲ್ಲ ಅಂದರೆ ಒಂದು 4 ದಿವಸ ವೆಯ್ಟ್ ಮಾಡಲ್ಲ. ಅಯ್ಯೋ ಇದು ಯಾಕೋ ಬರಲ್ವೇನೋ, ಇದು ಉಳಿಸ್ಬಿಡ್ಬೇಕು, ಬೇರೆ ಬೆಳೆ ಹಾಕ್ಬಿಡ್ಬೇಕು. ಆ ಥರ ನಮ್ಮಮ್ಮ ಸ್ವಲ್ಪ ಆ ಥರ ಬೀಳುತ್ತೆ. ಅಪ್ಪ ಕಲ್ಲರೆಲ್ಲ ರೆಡಿ ಮಾಡ್ಕೊಳ್ಳೋತ್ತಿಗೆ ಸಬ್ಸಿಗೆ ಗೊಬ್ಬರ ಹಾಕೋಣ ಅಂತ ಬಂದಿದ್ದೀವಿ. ಜಾಸ್ತಿ ಮಳೆ ಆಗಿದ್ದರಿಂದ ಚೆನ್ನಾಗೇನು ಬಂದಿಲ್ಲ, ಆದರೂ ಕೂಡ ಬಂದಿರೋದಕ್ಕೆ ಸ್ವಲ್ಪ ಗೊಬ್ಬರ ಹಾಕೋಣ ಅಂತ. ಇನ್ನು ನೋಡಿ ನಾವು ಪಾಪು ಕೈಲಿ ಯಾವ ಥರ ವೀಡಿಯೋ ಮಾಡಿಸ್ತೀನಿ ನಾನು ಅಂತ ಹೇಳಿ. ಚಿಕನ್ ಏನು ಕಷ್ಟ ಅಲ್ಲ. ಓಕೆ ಓಕೆ ಬರ್ತಾ ಇದ್ಯಾ? ಇಲ್ಲ ಅಜ್ಜಿ ಕಾಯಿಸ್ತಾ ಇತ್ತು, ಸ್ವಲ್ಪ ಮುಂದಕ್ಕೆ ಬಂದೈತೆ. ನೀನು ಮುಂದಕ್ಕೆ ಬಂದಿಲ್ಲ, ಅದಕ್ಕೆ ಕಾಯಿಸ್ತಾ ಇಲ್ಲ. ಇವಾಗ ಕಾಯಿಸ್ತಾ ಇದೆಯಾ? ಚೂರು ಶುಂಠಿ ಬರಬೇಕು. ಶುಂಠಿನೇ ಇರೋದು. ಫೋಟೋ ಇಲ್ಲ ಇವಾಗ, ಇಲ್ಲ. ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಸಿದ್ದೀನಿ. ಇದು ರೆಕಾರ್ಡ್ ಆಗ್ತಿದೆಯಾ, ಏನು ಕಾಣಿಸ್ತಿದೆ ಇಲ್ವೋ ಅಂತ ಎಲ್ಲ. ಅದು ಪಾಪ ನಾನು ಕೇಳಿದಾಗೆಲ್ಲ ಅದು ನೋಡ್ಕೊಂಡು ಹೇಳೋದು. ಗೊಬ್ಬರ ಹಾಕೊಂಡು ಬರೋತ್ತಿಗೆ ನಮ್ಮ ಅಪ್ಪ ಕೂಡ ಪೈಪ್ನ 1-2 ಲೈನ್ ಜೋಡಿಸಿತ್ತು, ಇನ್ನೂ ಸ್ವಲ್ಪ ಜೋಡಿಸೋದಿತ್ತು. ಅವನ್ನೆಲ್ಲನೂ ಜೋಡಿಸ್ತಾ. ರೋಡಲ್ಲಿ ಐಸ್ ಕ್ಯಾಂಡಿ ಗಾಡಿ ಹೋಯ್ತಾ ಇತ್ತು, ಅದು ನೋಡ್ದೆ ಅಷ್ಟೇ. ಅಜ್ಜಿ ಕರ್ಕೊಂಡು ಹೋಗಿದ್ದೆ, ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಎಲ್ಲನೂ ತೆಗೆಸ್ಕೊಂಡು ಬಂದ. ಇನ್ನು ನನಗೆ ತೊಗೊಂಡಿರೋದನ್ನ ಬರುವಾಗಲೇ ಅರ್ಧ ತಿನ್ಕೊಬತ್ತಾನೆ. ತಂದಾದ್ಮೇಲೆ ಇದು ನಿಂದು, ಹೊಸದು ಇನ್ನೂ ಓಪನ್ ಆಗದೆ ಇರೋದು ನಂದು ಅಂತೇಳಿ ಕೊಡ್ತಾನೆ. ಆಮೇಲೆ ಅವ್ನಿಗೆ ಎಷ್ಟು ಬೇಕಷ್ಟು ತಿಂದಾದ್ಮೇಲೆ ಅಮ್ಮಿಗಿದನ್ನು ತಗೋ, ಇದು ನೀನೇ ತಿನ್ಕೊ ಅಂತೇಳಿ ಕೊಡ್ತಾನೆ. ಎಲ್ಲರೂ ಕೂಡ ಐಸ್ ಕ್ರೀಮ್ ಎಲ್ಲ ತಿಂದು, ನಮ್ಮಪ್ಪ ಪೈಪೆಲ್ಲ ಜೋಡಿಸಿತ್ತಲ್ವ, ನಾನು ದಡಿಗಳೆಲ್ಲ ಹಾಕ್ತಾಯಿದ್ದೆ. ಜಟ್ಟಿಗೆಲ್ಲ ದಡಿ ಬಡಿಬೇಕಲ್ವ, ಹಾಗಾಗಿ ದಡಿ ಹೊಡೆದು ಈ ಥರ ದಾರ ಎಲ್ಲ ಕಟ್ಟಬೇಕಿತ್ತು. ಇಬ್ಬರಾದರೆ ಬೇಗ ಕೆಲಸ ಮುಗಿಯುತ್ತೆ, ಒಬ್ಬರೇ ಆದರೆ ಕೆಲಸ ಲೇಟ್ ಆಗುತ್ತೆ. ಅದಕ್ಕೆ ಆಮೇಲೆ ಏನು ಅಂತಂದರೆ ಆ ಥರ ನಿಲ್ಲಿಸುವಾಗ ಯಾರಾದರೂ ಒಬ್ಬರು ಸಪೋರ್ಟಿಗೆ ಇರಬೇಕು. ಈ ಥರ ಪೈಪ್ ಜೋಡಿಸೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊಪ್ಪು ಹಾಕಿರ್ತಾರೆ, ಒಂದು 3 ತಿಂಗಳಿಗೆಲ್ಲ, 1.5 ತಿಂಗಳು 2 ತಿಂಗಳಿಗೆಲ್ಲ ಸೊಪ್ಪು ಖಾಲಿನೇ ಆಗೋಗುತ್ತೆ. ಮತ್ತೆ ಪೈಪ್ನ ಕೂದು ಎತ್ತಿಡಬೇಕು, ಮತ್ತೆ ಏನಾರು ಆಗ್ತಾಗ ಈ ಥರ ಜೋಡಿಸ್ತಾ ಹೋಗಬೇಕು. ಸಖತ್ ಹಿಂಸೆ ಆಗಿಬಿಡುತ್ತೆ ಈ ಥರ ಪೈಪ್ ಜೋಡಿಸೋದು. ಪೈಪೆಲ್ಲ ಸೆಟ್ ಮಾಡಾಯಿತು, ಒಂದು ಅರ್ಧ ಗಂಟೆ ಆಯಿತು ಅಷ್ಟೇ. 2 ಲೈನ್ ಅಪ್ಪ ನಾವು ಗೊಬ್ಬರ ಹಾಕೋತಿಗೆ ಜೋಡಿಸಿತ್ತು, 2 ಲೈನ್ ಅಲ್ವಾ, ಬೇಗ ಆಯಿತು. ಇಬ್ಬರಿದ್ರೆ ಬೇಗ ಕೆಲಸ ಆಗುತ್ತೆ, ಒಬ್ಬರಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಅರ್ಧ ಗಂಟೆಲಿ ಮುಗೀತು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮಮ್ಮ ತನ್ನ ಮಕ್ಕಳಿಗೆಲ್ಲ ಮುಸ್ರೆ ಎಲ್ಲ ಕುಡಿಸಿ ಬಂದು ಸ್ವಲ್ಪ ಬೆಳಗ್ಗೆ ಬಿಡಿಸ್ಕೊಬಂದಿದ್ದು ಅಡಿಕೆ ಕಾಯಿ ಇದ್ವಲ್ಲ, ಅದನ್ನು ಸುಳಿದ್ಬಿಟ್ಟು ಕೂದ್ಬಿಟ್ಟು ಒಣಕನ್ನ ಬಾ ಅಂತ ಹೇಳ್ತು. ಸ್ವಲ್ಪ ಇದ್ದು, ಹಾಗಾಗಿ ಬೇಗ ಆಗುತ್ತೆ ಅಂದ್ಬಿಟ್ಟು ಇಬ್ಬರು ಸೇರಿ ಕುಯ್ತಾ ಇದ್ವಿ. ನೋಡಿ ಈ ಥರ ಚಿಕ್ಕ ಕುಯ್ಕೊಂಡು ಸ್ವಲ್ಪ ಇದ್ದೋ, ಮನೆಗೆ ಆಗುತ್ತೆ ಅಂತ ಹೇಳಿ ಈ ಥರ ಕೂದು ಅಡಿಕೆ ಕಾಯಿ ಎಲ್ಲ ಕೂದಾಯಿತು ನಮ್ಮದುವೆ. ಇನ್ನು ಅಪ್ಪ ಇಲ್ಲಿ ಹಸುಗಳಿಗೆಲ್ಲ ಹುಲ್ ಕುಯ್ಯಕ್ಕೆ ಬಂದಿತ್ತು. ಈ ಸರಿ ಏನು ಜೋಳ ಹಾಕಿಲ್ಲ, ಹಾಗಾಗಿ ಸಂಜೆ ಹೊತ್ತು ಕೊಟ್ಟಿಗೆಗೆ ಹುಲ್ಲು ಹಾಕ್ಬೇಕಲ್ವಾ, ಅದಕ್ಕೆ ಈ ಥರ ಬದಿನಲ್ಲಿ ಹುಲ್ಲು ಚೆನ್ನಾಗಿ ಬಂದಿರುತ್ತೆ, ಅಲ್ಲಿ ನಮ್ಮಪ್ಪ ಕುಯ್ಯುತ್ತೆ. ಹತ್ತತ್ರ ಒಂದು 6-7 ಕರು ಹಸು ಎಲ್ಲ ಸೇರಿ ಒಂದು 7 ದನಗಳಾಯ್ತವೆ. ಅವಕ್ಕೆಲ್ಲ ಈ ಥರ ಬದಿನಲ್ಲಿ ನಮ್ಮ ಅಪ್ಪನೇ ಹುಲ್ಲು ಕುಯ್ಯುತ್ತೆ. ನಮ್ಮಮ್ಮ ಇನ್ನು ಬದುಗಳಿಗೆಲ್ಲ ಈ ಥರ ಒಂದೊಂದು ಹಣ್ಣಿನ ಗಿಡನ ನೆಟ್ಟಿತ್ತು. ಅದು ಮಳೆ ಜಾಸ್ತಿ ಆಗಿದ್ದರಿಂದ ಸುತ್ತ ಶತ್ತೆ ಬೆಳ್ಕೊಬಿಟ್ಟು ಅದು ಉಕ್ಕೇನೂ ಹೊಡಿಯೋಕ್ಕಾಗಲ್ವಲ್ಲ ಅದ್ರ ಬುಡದಲ್ಲಿ, ಹಾಗಾಗಿ ಈ ಥರ ಗುಣಿನ ಕುಗ್ತಾ ಇತ್ತು. ನಮ್ಮಮ್ಮ ಒಂದು ಕಡೆ, ನಾನೊಂದು ಕಡೆ ಈ ಥರ ಮಾಡ್ತಾಯಿತ್ತು. ಸುಮಾರು ಒಂದು 10 ಗಿಡನ ನೆಟ್ಟೈತೆ.
ಅಷ್ಟರಲ್ಲಿ ನಮ್ಮ ಹಸು ಯಾಕೋ ತುಂಬ ಓಡಾಡ್ತಿತ್ತು, ಅದೇನೋ ಕರು ಹಾಕೋ ಥರ ಅನ್ನಿಸ್ತಿತ್ತು ಅಂದ್ಬಿಟ್ಟು ತಡಿ ಮನೆ ಹತ್ರ ಇಟ್ಕೊಂಡು ಹೋಗೋಣ ಅಂತ ಬೆಳಗ್ಗೆನೇ ಒಂಚೂರು ಮಧ್ಯಾಹ್ನ ಬೇಗನೆ ಹಸುನ ಮನೆ ಹತ್ರ ಇಟ್ಕೊಂಡು ಬಂದ. ಅದು ನೋಡಿದರೆ ಕರು ಹಾಕೋಕ್ಕೆ ಓಡಾಡ್ತಿತ್ತು ಪಾಪ. ಬೆಳಗ್ಗೆ ಏನೋ ಹಾರು ಕಟ್ಟಿದ್ದೀವಿ, ಸಂಜೆ ಹೊತ್ತಿಗೆ ಅಲ್ಲೇ ಅದು ಕರು ಹಾಕ್ತು, ಓರಿ ಕರು ಹಾಕಿತ್ತು. ಅದನ್ನೆಲ್ಲ ಕರು ಎಲ್ಲ ಈಚೆ ಬಂದಮೇಲೆ ಅದು ಪಾದದ ಹತ್ರ ಕೆಳಗಡೆ ಇರುತ್ತಲ್ಲ, ಅದು ತುಂಬಾ ಸಾಫ್ಟಾಗಿರುತ್ತೆ, ಅದು ಓಡಾಡೋಕ್ಕಾಗಲ್ಲ. ಆ ಥರ ಕರು ಹಾಕಿದ ತಕ್ಷಣ ಆ ಥರ ಎಲ್ಲ ಕುಯ್ಬೇಕು ಅದನ್ನು, ಇಲ್ಲಾಂದ್ರೆ ಅದು ಜಾರುತ್ತೆ, ಓಡಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮಪ್ಪ ಆ ಥರ ಎಲ್ಲ ಕುಯ್ತೈತೆ. ಒಂದು ಹೋಲಿಸ್ಕೊಂಡ್ರೆ ನಾಟಿ ಹಸುಗಳೇ ಬೆಸ್ಟು. ಬೆಳಗ್ಗೆ ಏನೋ ಆರು ಕಟ್ಟಿತ್ತು ನಮ್ಮಪ್ಪ, ಇನ್ನು ಸಂಜೆ ಹೊತ್ತಿಗೆ ಬಂದು ನೀಟಾಗಿ ಕರು ಹಾಕತ್ತು, ಏನೂ ರಿಸ್ಕ್ ಅನ್ನಿಸ್ಲಿಲ್ಲ, ಅಥವಾ ನೀಟಾಗಿ ಕಸ ಎಲ್ಲ ಹಾಕ್ತು. ಅದೇ ಸಿಂಧಿ ಹಸುಗಳಾದರೆ ಕೆಲಸನೂ ಮಾಡಲ್ಲ, ಅವಕ್ಕೆ ಕುತ್ತಿತ್ತ ಊಟ ಹಾಕ್ತಾರೆ ಅಂತಾರಲ್ಲ, ಹಂಗೆ ಆ ಥರ ಮಾಡಿದ್ರೂ ಕೂಡ ಈ ಕರು ಹಾಕೋ ಟೈಮಲ್ಲಿ ಅವಕ್ಕೂ ಸಮಸ್ಯೆಗಳಾಗ್ಬಿಡುತ್ತೆ. ಅದೇ ಈ ನಾಟಿ ಹಸುಗಳಲ್ಲ ಆ ಥರ ಅಲ್ಲ. ಕರು ಹಾಕಿದ ತಕ್ಷಣ ಸ್ವಲ್ಪ ಹೊತ್ತು ಕರುಗೆ ಹಾಲೆಲ್ಲ ಕುಡಿಸಿ ಹಸುಗಳನ್ನ ಮೈ ತೊಳೆದು ಒಂದು ದಿವಸ ಅಂದರೆ ಬಿಸಿನೀರಲ್ಲಿ ಮೈ ತೊಳೆದು, ಅವು ಮನುಷ್ಯರ ಥರನೇ ಅಲ್ವಾ, ಹಂಗಾಗಿ ಬಿಸಿನೀರಲ್ಲೆಲ್ಲ ಅದನ್ನು ಮೈಯೆಲ್ಲ ತೊಳೆದು ಅದಕ್ಕೆ ಕೋಡ್ಗೆ ನಮ್ಮ ಕಡೆ ಒಂಚೂರು ಕೆಮ್ಮಣ್ಣು ಮತ್ತು ಸುಣ್ಣನ ಕೋಡ್ಗಳಿಗೆ ಈ ಥರ ಹಚ್ಚುತ್ತೀವಿ, ಸ್ವಲ್ಪ ಸೋಕು ಅಥವಾ ದೃಷ್ಟಿ ಥರ ಆಗಬಾರ್ದು ಅಂತ ಹೇಳಿ ಅಷ್ಟೇ. ಸಂಜೆ ಆಯ್ತಲ್ವ, ಇನ್ನು ನಮ್ಮಪ್ಪ ಮಿಕ್ಕಿದ ಹಸುಗಳೆಲ್ಲನೂ ಇಟ್ಕೊಬತ್ತೈತೆ ನೋಡಿ. ಅವ್ನು ಹೋಗ್ಬಿಡ್ತಾನೆ, ಆ ಕಡೆಯಿಂದ ಬರುವಾಗ ಈ ಥರ ಎತ್ಕೊಬರ್ಬೇಕು. ನಮ್ಮಪ್ಪ ಎಷ್ಟೇ ಸುಸ್ತಾದರೂ ಕೂಡ ಬೇಜಾರ ಮಾಡ್ಕೊಳ್ಳಲ್ಲ, ಅಥವಾ ಒಂದು ಮಾತು ಬೈಯಲ್ಲ, ಸರಿ ಬಾ ಅಂತ ಎತ್ಕೊಂಡು ತಿರ್ಗಾಡಿಸುತ್ತೆ. ನಮ್ಮಮ್ಮ ಒಂದು 10 ಗುಣಿಯಷ್ಟು ಕಾಫಿ ಗಿಡನ ಹಾಕ್ಕೊಂಡಿತ್ತು ಮನೆ ಹತ್ರ. ಅವೊಂದು 3 ಗಿಡ ಅಷ್ಟು ಈ ಥರ ಚೆನ್ನಾಗಿ ಹಣ್ಣು ಬಿಟ್ಟಿದ್ದೋ ಕಾಫಿ ಬೀಜನ. ಅದು ಕೆಂಪಾದಾಗ್ಲೇ ಬಿಡಿಸಿಡ್ಬೇಕು. ನಮ್ಮಮ್ಮ ಸ್ವಲ್ಪ ಫುಲ್ ಹಣ್ಣಾಗಲಿ ಅಂತ ಹೇಳಿ ಬಿಟ್ಟಿತ್ತು, ಅದೆಲ್ಲ ಉದ್ರಿ ಕೆಳಗಡೆನೇ ಅರ್ಧ ವೇಸ್ಟ್ ಆಗಿತ್ತು. ಈಗ ಇರೋ ಹಣ್ಣಾದರೂ ಬಿಡಿಸೋಣ ಅಂತ ಹೇಳಿ ಬಿಡಿಸ್ತಾ ಇದ್ವಿ. ನಮ್ಮ ಅಮ್ಮಂಗೆ ಈ ಥರ ಕಾಫಿ ಗಿಡ, ಹಣ್ಣಿನ ಗಿಡ ಅಥವಾ ತರಕಾರಿಗಳು ಇವೆಲ್ಲ ಬೆಳೆಯೋದು ಅಂದರೆ ಇಷ್ಟ. ಮನೆಗಾದರೂ ಸರಿ ಆಗುತ್ತಲ್ಲ ಅಂತ ನೋಡಿ ಇಷ್ಟು ಕಾಫಿ ಬೀಜ ಸಿಕ್ಕಿದ್ದಾವೆ. ಇದು ಚೆನ್ನಾಗಿ ಒಣಗಿದ ಮೇಲೆ ಬೇಳೆ ಮಾಡಿ ಆಮೇಲೆ ಮಿಲ್ಲಿಗೆ ಹಾಕಿಸ್ಕೋಬೇಕು. ಬೆಳಗ್ಗಿಂದ ಕೆಲಸ ಮಾಡಿ ಸುಸ್ತಾಗಿತ್ತು, ಸೊ ತಲೆ ನೋವ್ತಾಯಿತ್ತು. ಅದಕ್ಕೆ ಹೆಂಗೂ ಸ್ನಾನ ಮಾಡಬೇಕಲ್ಲ ಅಂತ ಹೇಳಿ ತಲೆಗೊಂಚೂರು ಎಣ್ಣೆ ಹಾಕಿಸ್ಕೊಂಡು ಮಸಾಜ್ ಮಾಡಿಸ್ಕೊತಾ ಇದ್ದೀನಿ. ಇನ್ನು ಅವನು ಕೂಡ ನಾನು ಹಾಕ್ತೀನಿ ತಲೆಗೆ ಎಣ್ಣೆನ ಅಂತೇಳಿ ಹಠ ಮಾಡ್ತಿದ್ದ. ಸುಮ್ಮನೆ ನಮಗೂ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಶಾಂತಿಗ್ರಾಮಕ್ಕೆ ಹೋಗ್ಬಿಟ್ಟು ಬರಬೇಕಿತ್ತು ಸಂಜೆ. ಹೇಳಿ ಈಗ ನಾನು ಏನಂತ ಕರಿತೀಯ ನೀನು? ತುಂಬ ಕೋಟಿ ಕಣೆ. ಅದೇನು ಮಾಡಲ್ಲ. ಅಜ್ಜಿ ಅಂತೂ ಕಟ್ಟೋಗ್ತೀನಿ ಅಂತ ಕಟ್ಟಾಕ್ಲಿ ಸುಮ್ಮನೆ, ಅವಾಗ ಕಟ್ಟಾಕೋದ. ಅದು ನಿನ್ನೇನಾದರೂ ಏನಾದ್ರು ಮಾಡ್ತೈತೆ ಮೋಯ್ತು ಅದ್ರ ಪಾಡಿಗೆ ಅವು ಕಟ್ಟಾಕ್ಬೇಕಾಳಿಗೆ. ನೋಡಿದ್ರಿ ಅಲ್ವಾ ಎಷ್ಟು ಆವಾಜ್ ಆಗ್ತಾನೆ ಅಂತ. ಕೆಲವೊಂದು ಸತಿ ನಾವು ಇದೇ ಥರ ಇರ್ತೀವಿ ಇಬ್ಬರು ಅಷ್ಟೇ. ಅವನು ಜಗಳಾಡ್ತಾ ನಾನು ಜಗಳಾಡ್ತೀನಿ. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಒಂದು ಲೋಟ ಹಾಲನ್ನ ಕುಡಿತಾ ಇದ್ದೀನಿ. ಇವತ್ತಿನ ದಿನ ಹೀಗಿತ್ತು ನಮ್ಮ ಮನೇಲಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.